ಹಿಮಾಲಯದ ಮಹಾತ್ಮರ ಸನ್ನಿಧಿಯಲ್ಲಿ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ನಮ್ರತೆಯ ಪಾಠ. ಅನುಷ್ಠಾನವು ಪರಿಣಿತಿಯ ಸೋಪಾನ. ಒಮ್ಮೆ ಜೀವನ ಹಾಗೂ ಮರಣಗಳನ್ನು ಕುರಿತು ನಾನು ಪ್ರವಚನ ಮಾಡುತ್ತಿದ್ದಾಗ ಒಬ್ಬ ಸ್ವಾಮಿ ಸದ್ದಿಲ್ಲದೆ ಒಳಬಂದು ನನ್ನ ವಿದ್ಯಾರ್ಥಿಗಳೊಡನೆ ಕುಳಿತರು. ಆತ ಇನ್ನೂ ಪ್ರಾರಂಭದ ಹಂತದಲ್ಲಿರುವವರೆಂದು ಭಾವಿಸಿದ ಕಾರಣ ಅಲ್ಲಿನ ಇನ್ನಿತರರಂತೆಯೇ ನಡೆಸಿಕೊಂಡೆ. ಇತರ ಎಲ್ಲರೂ ಬಹಳ ಮುತುವರ್ಜಿಯಿಂದ ಟಿಪ್ಪಣಿ ಮಾಡಿಕೊಳ್ಳುತ್ತಿದ್ದರು. ಆತ ಮಾತ್ರ ಮುಗುಳುನಗೆ ನಗುತ್ತಿದ್ದರು. ನಿರಂತರವಾಗಿ ಮುಗುಳ್ನಗುತ್ತಿದ್ದರು. ನಾನು ಮುಜುಗರ ಪಟ್ಟುಕೊಂಡು ಕೊನೆಗೆ ರೇಗಿ ಕೇಳಿದೆ, ನೀನು ಗಮನವಿಟ್ಟು ಕೇಳುತ್ತಿದ್ದೀಯೇನು? ಆಗ ಆತ, ನೀನು ಜೀವನ ಮರಣಗಳ ಬಗ್ಗೆ ಕೇವಲ ಮಾತಾಡುತ್ತಿದ್ದೀಯ, ಆದರೆ ನಾನು ಜೀವನ ಹಾಗೂ ಮರಣಗಳ ಮೇಲಣ ಪ್ರಭುತ್ವವನ್ನು ಪ್ರದರ್ಶನ ಮಾಡಿ ತೋರಿಸಬಲ್ಲೆ. ಒಂದು ಇರುವೆಯನ್ನು ತಂದುಕೊಡು ಎಂದು ಹೇಳಿದ. ಒಂದು ದೊಡ್ಡ ಇರುವೆಯನ್ನು ತರಲಾಯಿತು. ಆತ ಅದನ್ನು 3 ಚೂರುಗಳಾಗಿ ಕತ್ತರಿಸಿ ಬೇರೆ ಬೇರೆ ಇಟ್ಟ. ನಂತರ ಕಣ್ಮುಚ್ಚಿ ಅಲುಗಾಡದೆ ಕುಳಿತ. ಒಂದು ಕ್ಷಣದ ನಂತರ 3 ಭಾಗಗಳು ಪರಸ್ಪರ ಹತ್ತಿರ ಚಲಿಸಿದವು, ಒಟ್ಟಾಗಿ ಕೂಡಿಕೊಂಡವು. ಜೀವ ಪಡೆದ ಇರುವೆ ಲಘುಬಗೆಯಿಂದ ಓಡಿತು. ಅದು ವಶೀಕರಣವಾಗಲಿ ಅಥವಾ ಅಂತಹ ಬೇರೆ ಯಾವುದೇ ತಂತ್ರವಾಗಲಿ ಅಲ್ಲವೆಂದು ನನಗೆ ಗೊತ್ತಿತ್ತು. ನಾನು ಆ ಸ್ವಾಮಿಯ ಮುಂದೆ ಅತಿ ನಿಕೃಷ್ಟತೆಯ ಭಾವನೆಯನ್ನು ಅನುಭವಿಸಿದೆನಲ್ಲದೆ ನನ್ನ ವಿದ್ಯಾರ್ಥಿಗಳ ಎದುರಿಗೆ ಮುಜುಗರಕ್ಕೆ ಈಡಾದೆ. ಯಾಕೆಂದರೆ ಸಂಬಂಧಿತ ವಿಷಯದ ಪಕ್ಕಾ ತಿಳುವಳಿಕೆಯನ್ನಾಗಲಿ ಜೀವನ್ಮರಣಗಳ ಮೇಲಿನ ಪ್ರಭುತ್ವವನ್ನಾಗಲಿ ಪಡೆಯದೆ ನಾನು ಕೇವಲ ಪುಸ್ತಕದ ಓದನ್ನಷ್ಟೇ ತಿಳಿದವನಾಗಿದ್ದೆ. ಅದನ್ನು ನಾನು ಎಲ್ಲಿ ಕಲಿತೆ ಎಂದು ನಾನು ವಿಚಾರಿಸಿದೆ. ನಿನ್ನ ಗುರುಗಳು ಕಲಿಸಿದರು ಎಂದು ಆತ ತಿಳಿಸಿದ. ಇದನ್ನು ಕೇಳಿದ್ದೆ. ಗುರುಗಳ ಮೇಲೆ ಕೋಪ ಮಾಡಿಕೊಂಡು ತಕ್ಷಣ ಅವರ ಬಳಿ ಹೋದೆ. ಅವರು ನನ್ನನ್ನು ನೋಡಿ, ಏನಾಯಿತು? ಕೋಪ ನಿನ್ನನ್ನು ನಿಯಂತ್ರಿಸೋದಕ್ಕೆ ಮತ್ತೊಮ್ಮೆ ನೀನು ಯಾಕೆ ಅವಕಾಶ ಕೊಡ್ತಿದ್ದೀಯ? ನಿನ್ನ ಆವೇಶದ ಭಾವನೆಗಳಿಗೆ ನೀನಿನ್ನು ದಾಸನಾಗಿದ್ದೀಯಲ್ಲ ಎಂದು ಕೇಳಿದರು. ನೀವು ಬೇರೆಯವರಿಗೆ ಏನೆಲ್ಲ ಕಲಿಸಿಕೊಡುತ್ತೀರಿ, ನನಗೆ ಕಲಿಸೋದಿಲ್ವಲ್ಲ, ಯಾಕೆ? ಗುರುಗಳು ನನ್ನತ್ತ ನೋಡುತ್ತಾ ಹೇಳಿದರು, ನಾನು ಎಷ್ಟೋ ವಿಚಾರಗಳನ್ನು ನಿನಗೆ ಕಲಿಸಿಕೊಟ್ಟಿದ್ದೇನೆ, ಆದರೆ ನೀನು ಸಾಧನೆ ಮಾಡುವುದಿಲ್ಲ. ಅದು ನನ್ನ ತಪ್ಪಲ್ಲ. ಈ ಎಲ್ಲ ಸಾಧನೆಗಳು ನಿರಂತರ ಅಭ್ಯಾಸದಿಂದ ಬರುತ್ತವೆ. ಅವು ಸುಮ್ಮನೆ ಪುಸ್ತಕ ಜ್ಞಾನದಿಂದ ದೊರಕುವಂಥದ್ದಲ್ಲ. ಪಿಯಾನೋ ಬಗ್ಗೆ ಏನೆಲ್ಲವೂ ನಿನಗೆ ಗೊತ್ತಿದ್ದರೂ ಸಹ ಅಭ್ಯಾಸ ಮಾಡದೆ ಹೋದರೆ ಅದರಿಂದ ಸಂಗೀತವನ್ನು ನುಡಿಸುವುದಕ್ಕೆ ನಿನಗೆ ಸಾಧ್ಯವಾಗುವುದಿಲ್ಲ. ಸಾಧನೆ ಮಾಡದೆ ಕೇವಲ ತಿಳಿಯುವುದರಿಂದ ಯಾವ ಪ್ರಯೋಜನವೂ ಇಲ್ಲ. ತಿಳಿಯುವುದು ಕೇವಲ ಮಾಹಿತಿಯಷ್ಟೇ. ಸಾಧನೆಯು ಅಪರೋಕ್ಷ ಅನುಭೂತಿಯನ್ನು ನೀಡುತ್ತದೆ. ಅದು ಮಾತ್ರ ಮೌಲಿಕ ಜ್ಞಾನ. ಬೋಲೋ ಸಬ್ ಸಂತ್ ಕಿ ಜೈ.